ನಮಸ್ಕಾರ. ಗೀತಾ ಪಾರಾಯಣವನ್ನು ದಿನ ಭವಿಷ್ಯದೊಂದಿಗೆ ಮಾಡ್ಕೋತಾ ಹೋಗೋದ ಇಂದಿನಿಂದ ಗೀತೆಯ ಪಾರಾಯಣವನ್ನು ಆರಂಭಿಸೋಣ. ಅಥ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಃ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ಹೇ ಸಂಜಯ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಮಾಮಕ ನನ್ನವರು ಮತ್ತೆ ಪಾಂಡವರು ಏನು ಮಾಡ್ತಾ ಇದ್ದಾರೆ? ಇದರಿಂದ ಅನೇಕ ವಿಷಯಗಳು ನನಗೆ ತಿಳಿಯುತ್ತೆ. ಈ ಒಂದೇ ಶ್ಲೋಕದಿಂದ ಧೃತರಾಷ್ಟ್ರನ ಮನಸ್ಸು ನಮಗೆ ಅರ್ಥವಾಗುತ್ತೆ. ಮಾಮಕ ಕೌರವರು ಮಾತ್ರ ನನ್ನವರು, ಪಾಂಡುವಿನ ಮಕ್ಕಳು ನನ್ನವರಲ್ಲ ಅನ್ನುವಂತಹ ಭಾವನೆಯನ್ನು ಇಲ್ಲಿ ಬಹಳ ಮಿಶ್ರವಾಗಿ ತೋರಿಸಿಬಿಟ್ಟಿದ್ದಾನೆ ಧೃತರಾಷ್ಟ್ರ. ಮಹಾಭಾರತ ಯುದ್ಧವಾಗಿದ್ದು ದುರ್ಯೋಧನನ ಮೇಲಿನ ವ್ಯಾಮೋಹದಿಂದಲೇ. ಆದ್ದರಿಂದ ಇಲ್ಲಿ ವ್ಯಾಸ ಮಹರ್ಷಿಗಳು ಒಂದೇ ಒಂದು ಶ್ಲೋಕದಲ್ಲಿ ಇಡೀ ಮಹಾಭಾರತದ ಮರ್ಮವನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನನ್ನವರು ಮತ್ತು ದಾಯಾದಿಗಳು, ಹುಟ್ಟ ಅಳಿತಮ್ಮಂದ್ರು ಬೆಳೀತಾ ದಾಯಾದಿಗಳು ಅನ್ನೋದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಕುರುಕ್ಷೇತ್ರ ಯುದ್ಧ ಆಯಿತು. ಮತ್ತು ಧರ್ಮಕ್ಷೇತ್ರ ಅಂತ ಮೊದಲನೆಯ ಪದ ಇರೋದ್ರಿಂದ ಕುರುಕ್ಷೇತ್ರ ಅನ್ನೋದು ಧರ್ಮಭೂಮಿ. ಆದ್ದರಿಂದ ನನ್ನ ಮಕ್ಕಳು ಅಧರ್ಮದ ಪರವಾಗಿ ಇರೋದ್ರಿಂದ ಕೂಡ ಅವರಿಗೆ ಸೋಲು ಆಗಲೇಬೇಕು ಅನ್ನೋದು ಗೊತ್ತಿತ್ತು ಧೃತರಾಷ್ಟ್ರನಿಗೆ. ಆದರೂ ಕೂಡ ಎಷ್ಟರ ಮಟ್ಟಿಗೆ ನನ್ನ ಮಮತೆಯಿಂದ ದುರ್ಯೋಧನನನ್ನು ಮೆರೆಸಲಿಕ್ಕೆ ಸಾಧ್ಯವಾಗುತ್ತೋ, ಅವನ ಹಠವನ್ನು ಸಾಧಿಸಲಿಕ್ಕೆ ಅವನ ಪ್ರೀತಿ ನಾನು ಈ ರೀತಿ ತೋರಿಸ್ತಾ ಇದ್ದೇನೆ ಎನ್ನುವಂತಹ ಒಂದು ಮೂಢ ನಂಬಿಕೆಯನ್ನು ಧೃತರಾಷ್ಟ್ರ ಹೊಂದಿದ್ದ. ಆ ನಂಬಿಕೆಯನ್ನು ಗಟ್ಟಿ ಮಾಡೋದಕ್ಕೋಸ್ಕರ ಅವನಿಗೆ ನಾನು ನಿನ್ನನ್ನು ಏನೇ ಆದರೂ ಪ್ರೀತಿಸ್ತೀನಿ ಮಗನೇ ಅಂತ ಕೊನೆಯವರೆಗೂ ಅವನ ಜೊತೆ ಇರೋದಕ್ಕೋಸ್ಕರವಾಗಿ ಧೃತರಾಷ್ಟ್ರ ಈ ಧರ್ಮಭೂಮಿಯಲ್ಲಿ ನಾನು ಮಾಡಿದ್ದೆಲ್ಲವೂ ಪಾಪ ಅಂತ ತಿಳಿದಿದ್ರು ಕೂಡ ದುರ್ಯೋಧನ ಮಾಡ್ತಾ ಇರೋದು ಇನ್ನೂ ಅತಿ ಹೆಚ್ಚಿನ ಪಾಪ ಅಂತ ತಿಳಿದು ಇಂಥ ಒಂದು ಧರ್ಮಭೂಮಿಯಲ್ಲಿ ಈ ನನ್ನ ದುಷ್ಟ ಮಗನ ಗತಿ ಏನಾಗುತ್ತೋ ಅನ್ನೋ ಒಂದು ಯೋಚನೆಯಿಂದ ಸಂಜಯನನ್ನ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರಿ ಉತ್ತರಾಯಣೆ ಹೇಮಂತ ಋತು ಪೌಷಮಾಸೆ ಕೃಷ್ಣ ಪಕ್ಷೆ. ಇಂದು ಜನವರಿ 20ನೇ ತಾರೀಕು ಸೋಮವಾರ, ಷಷ್ಠ್ಯಂ ಶುಭತಿಥು. ಇಂದು ಹಸ್ತ ನಕ್ಷತ್ರ. ಮೇಷರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ ಇದೆ ಮತ್ತು ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಆದರೆ ಶತ್ರುಗಳಿಂದ ಸ್ವಲ್ಪ ಬಾಧೆ ಇರುತ್ತೆ. ಆದ್ದರಿಂದ ಬಹಳ ವಿನಯವಾಗಿ ಮತ್ತು ಬಹಳ ಚಾಣಾಕ್ಷತನದಿಂದ ವ್ಯವಹಾರಗಳನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆರೋಗ್ಯದ ಕಡೆ ಗಮನ ಇದೆ. ವೃಷಭ ರಾಶಿಯವರಿಗೆ ಇವತ್ತು ಪೋಷಕರಿಗೆ ಮಕ್ಕಳಿಂದ ಮನಸ್ಸಿಗೆ ಕಿರಿಕಿರಿ ಇದೆ. ಅವರು ಅವಿಧೇಯತೆಯನ್ನು ತೋರಿಸಬಹುದು. ಆದರೆ ಮಿಕ್ಕಿನಂತೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿ ಕ್ಷಮತೆಯಿಂದ ಇಂದು ಎಲ್ಲದನ್ನು ಗೆಲ್ಲುತ್ತೀರಿ. ಆದರೆ ಮನಸ್ಸಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಇಂದು ಖೇದವಾಗುತ್ತಿದೆ. ಪ್ರೇಮ ಪ್ರೀತಿ ದಾಂಪತ್ಯದಲ್ಲಿ ತೊಂದರೆ ಆಗುತ್ತಿದೆ. ಮಿಥುನ ರಾಶಿಯವರಿಗೆ ಇಂದು ಆಸ್ತಿ ಪಾಸ್ತಿ ವಿಚಾರದಲ್ಲಿ ತಲೆನೋವಿರುತ್ತೆ ಮತ್ತು ಮುಖ್ಯವಾದಂತಹ ಜವಾಬ್ದಾರಿಗಳು ತುಂಬಾ ಇರುತ್ತೆ. ಯಾರು ಕೋರ್ಟ್ ಕಚೇರಿ ಇತ್ಯಾದಿ ವ್ಯವಹಾರಗಳಲ್ಲಿ ಡೀಲ್ ಮಾಡ್ತಾ ಇದ್ದೀರಿ ನಿಮಗೆಲ್ಲರಿಗೂ ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾದಂತಹ ದಿವಸ. ರಿಯಲ್ ಎಸ್ಟೇಟ್ ಅವರಿಗೆ ಇಂದು ಕೆಲಸದಲ್ಲಿ ಬಹಳ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಕರ್ಕರಾಶಿಯವರಿಗೆ ಇಂದು ಸುದಿನ. ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ, ಅಣ್ಣ ತಮ್ಮಂದಿರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕೋದಿದೆ. ಮತ್ತು ಯಾರ್ಯಾರು ಮೀಡಿಯಾ, ರೇಡಿಯೋ, ಟೆಲಿವಿಷನ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತೀರಿ ಅಂತಹವರಿಗೆ ಇಂದು ಬಹಳ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿನ ದಿನ ಆಗಿರುತ್ತೆ. ಸಿಂಹರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಸಂಸಾರದಲ್ಲಿ ಧನಾಗಮದ ಸೂಚನೆಗಳು ಇರುತ್ತೆ. ಆದರೆ ಇಂದು ಸ್ವಲ್ಪ ಆರ್ಗ್ಯೂ ಮಾಡಬೇಕನ್ನೋ ಅನ್ನುವಂತಹ ಒಂದು ಮನೋಭಾವನೆ ಕಾಡ್ತಾ ಇರುತ್ತೆ. ಹೆಚ್ಚಿನ ಮಾತು ಬೇಡ, ಆವಾಗ ಮನೆಯಲ್ಲಿ ಶಾಂತಿ ಇರುತ್ತೆ. ಕನ್ಯಾ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. 2 ದಿನಗಳಿಂದ ಹಿಂದೆ ಮನಸ್ಸಲ್ಲಿದ್ದಂತಹ ಕ್ಷೋಭೆಯಿಂದ ಮಾಯವಾಗುತ್ತೆ. ಮನಸ್ಸು ತಿಳಿಯಾಗುತ್ತೆ. ಒಂದೇನು ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ಇವತ್ತು ಅರ್ಥವಾಗುತ್ತೆ. ತುಲಾ ರಾಶಿಯವರಿಗೆ ಅಷ್ಟೇನು ಒಳ್ಳೆಯ ದಿನ ಅಲ್ಲ. ಮುಖ್ಯವಾದಂತಹ ಕೆಲವು ಮಿತ್ರತ್ವ ಸಂಬಂಧಗಳಲ್ಲಿ ತೊಡಕು ಉಂಟಾಗಬಹುದು. ಕೆಲವು ಮಿತ್ರತ್ವಗಳು ಒಡೆದೇ ಹೋಗುತ್ತೆ ಅನ್ನುವಂತಹ ಭಾವನೆ ಬರಬಹುದು. ಅದೇನೂ ಆಗೋದಿಲ್ಲ. 2 ದಿನಗಳ ನಂತರ ಎಲ್ಲವೂ ಸರಿ ಹೋಗುತ್ತೆ. ಆದ್ದರಿಂದ ಈಗ ಸ್ವಲ್ಪ ಸಮಾಧಾನಕರವಾಗಿರೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಪ್ರಶಸ್ತವಾಗಿದೆ. ಮನಸ್ಸಿಗೆ ನೆಮ್ಮದಿ, ಅನೇಕ ರೀತಿಯಲ್ಲಿ ಗುಂಪುಗಳಿಂದ ನಿಮಗೆ ಧನಾಗಮದ ಸೂಚನೆಗಳಿದೆ. ಮಿತ್ರದಿಂದ ಇಷ್ಟಾರ್ಥ ಸ್ಥಿತಿ. ಧನುರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬಾ ಹೆಚ್ಚಾಗಿರುತ್ತೆ.
ಕಾರ್ಯಕ್ಷೇತ್ರವನ್ನು ಮನಸ್ಸಲ್ಲಿಟ್ಕೊಂಡು ಮನೆಯ ಜವಾಬ್ದಾರಿಗಳನ್ನು ಕೂಡ ನೀವು ನೋಡ್ಕೊಂಡಿರಬೇಕಾಗತ್ತೆ. ಮಕರ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಬೇರೆಯವರಿಂದ ಇಂದು ಪ್ರಶಂಸೆ ಮತ್ತು ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ. ದೊಡ್ಡವರ ಆಶೀರ್ವಾದ ತೆಗೆದುಕೊಂಡು ಮುಂದೆ ಹೋಗಬೇಕು. ಕುಂಭರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ವ್ಯಥೆ ಇರುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಮುಂದೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ 2 ದಿನಗಳ ಕಾಲ ಧ್ಯಾನಾದಿಗಳನ್ನು ಮಾಡಿ ಸುಮ್ಮನೆ ಕಳೆದು ಬಿಡೋದು ಒಳ್ಳೆಯದು. ಯಾವುದೇ ಮುಖ್ಯ ನಿರ್ಧಾರವನ್ನು ನೀವು ಮಾಡಬೇಡಿ. ಆರೋಗ್ಯದ ಕಡೆ ಗಮನ ಇರಲಿ. ಮೀನರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರದಿಂದ ಅಕ್ಕರೆ ಪ್ರಾಪ್ತಿಯಾಗುತ್ತೆ, ಸಹಕಾರ ಪ್ರಾಪ್ತಿಯಾಗುತ್ತೆ, ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಆದರೆ ಅತಿ ಹೆಚ್ಚಾಗಿ ಯಾವುದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಂದಿನ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ವಿಚಾರವೇ ಇನ್ನು 2 ದಿನಗಳ ಬಳಿಕ ಮನಸ್ಸಿಗೆ ತೊಂದರೆಯನ್ನು ಕೊಡಬಹುದು. ಆದ್ದರಿಂದ ಮಿತಿಯಾಗಿ ಬೇರೆಯವರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದೆ ಹೋಗಿ. ಪುನಃ ನಾಳೆ ನಿಮ್ಮ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಇಂದು ಹೇಳಿದ ಭಗವದ್ಗೀತಾ ಶ್ಲೋಕವನ್ನು ಪಾರಾಯಣ ಮಾಡಿ. ನಮಸ್ಕಾರ.